ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಮತ್ತೊಂದು ಆವೃತ್ತಿಯಲ್ಲಿ ಒಂದು ಸಂದೇಶದ ಭಾಗಕ್ಕಾಗಿ ನಮ್ಮನ್ನು ಒಂದು ಮಾಡಿದಂಥ ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಈ ದಿವಸದಲ್ಲೂ ಸಹ ದೇವರು ನಮ್ಮ ಸಂಗಡ ಮಾತನಾಡುವವರಾಗಿ ಇದ್ದಾರೆ. ಪ್ರಾರ್ಥನೆಯೊಟ್ಟಿಗೆ ನಾವು ಈ ಪ್ರಾರ್ಥನೆಯಲ್ಲಿ ಕರ್ತನನ್ನು ದೃಷ್ಟಿಸುತ್ತಾ ಆತನ ವಾಕ್ಯಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಈ ಸಂಜೆ ಸತ್ಯ ಸಂದೇಶದ ಸಮಯಕ್ಕಾಗಿ ನಮ್ಮನ್ನು ನಿಮಗೆ ಸಮರ್ಪಿಸಿಕೊಳ್ಳುತ್ತೇವೆ. ಕರ್ತನೆ, ನಮ್ಮೊಡನೆ ನೀವು ಮಾತನಾಡುವಂಥ ಸಂಗತಿಗಳಿಗಾಗಿ ನಾವು ಕಿವಿಗೊಡುತ್ತೇವೆ. ನಮ್ಮ ಮನ ಕಣ್ಣುಗಳನ್ನು ತೆರೆಯಪಡಿಸಿರಿ. ಈ ದಿವಸದಲ್ಲಿ ನಾವು ನಿಮ್ಮ ವಾಕ್ಯದ ಮುಖಾಂತರವಾಗಿ ಸತ್ಯವನ್ನು ಅರಿತುಕೊಂಡು ಇತರರನ್ನು ಸತ್ಯದಲ್ಲಿ ನಡೆಸಲಿಕ್ಕೆ ಸಹಾಯ ಮಾಡಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 4ನೇ ಅಧ್ಯಾಯ 19ನೇ ವಾಕ್ಯದಿಂದ ನಾವು 24ನೇ ವಾಕ್ಯ ತನಕವಾಗಿ ದೇವರ ವಾಕ್ಯವನ್ನು ಓದಿಕೊಂಡು ಆನಂತರದಲ್ಲಿ ಧ್ಯಾನಿಸೋಣ. ಆ ಹೆಂಗಸು ಯೇಸು ಕರ್ತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೈವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ ಯೇಸು ಕರ್ತನು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೈವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಕರ್ತನಲ್ಲಿ ಪ್ರೀತಿ ದೇವಜನರೇ, ಈ ವಾಕ್ಯದ ಅಂಶವನ್ನು ನಾವು ನೋಡಿಕೊಳ್ಳುವಾಗ ಯೇಸು ಕರ್ತನು ಕೂಡ ಆರಾಧನೆ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ. ಮಾತ್ರವಲ್ಲದೆ ಆ ಸ್ತ್ರೀಯೂ ಸಹ ಆರಾಧನೆ ವಿಷಯದಲ್ಲೇ ಮಾತನಾಡ್ತಾ ಇದ್ದಾರೆ. ಇಂದು ವ್ಯತ್ಯಾಸಕರವಾದಂಥ ಕಾರ್ಯಗಳು ನಮ್ಮ ನಡುವೆ ಸಭೆಗಳಲ್ಲಿ ನಡೀತಾ ಇರುವಂಥದ್ದು ಆರಾಧನೆ ವಿಷಯದಲ್ಲಿ. ಆರಾಧನೆ ಎನ್ನುವಂಥದ್ದು ನಮ್ಮನ್ನೇ ದೇವರಿಗೆ ಅರ್ಪಿಸಿಕೊಳ್ಳುವಂಥದ್ದಾಗಿದೆ. ನಮ್ಮ ಮೂಲ ಪಿತೃವಾದಂತಹ ಅಬ್ರಹಾಮನ್ನು ನೋಡುವುದಾದರೆ ಆತನಿಗೆ ಪ್ರಿಯವಾಗಿರುವಂಥ ಒಬ್ಬನೇ ಮಗನನ್ನ ದೇವರಾಗಿರುವಂತಹ ಕರ್ತನು ಬಲಿಯನ್ನ ಅರ್ಪಿಸಲಿಕ್ಕಾಗಿ ಹೇಳುವಾಗ ಅವನು ಇಸಾಕನನ್ನು ಕರೆದುಕೊಂಡು ಹೋಗಿ ದೇವರು ಹೇಳಲ್ಪಟ್ಟಂತಹ ಬೆಟ್ಟಕ್ಕೆ ತಲುಪಿ ನಂತರದಲ್ಲಿ ಅಲ್ಲಿ ಯಜ್ಞಪೀಠವನ್ನು ಸಿದ್ಧಪಡಿಸಿ ಅವನನ್ನು ಬಲಿ ಅರ್ಪಿಸುವುದಕ್ಕಿಂತ ಮುಂಚಿತವಾಗಿ ದೇವರನ್ನ ಆರಾಧಿಸಿ ಮಾಡಿದ ನಂತರದಲ್ಲಿ ಬಲಿ ಕೊಡ್ಲಿಕ್ಕಾಗಿ ಹೋಗಲ್ಪಡ್ತಾನೆ. ಮುಖ್ಯವಾಗಿ ನಾವು ದೇವರಿಗೆ ಏನೇನೇ ಸಮರ್ಪಿಸಿಕೊಳ್ಳುವುದಕ್ಕಿಂತಲೂ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿಕೊಳ್ಳುವಂಥದ್ದನ್ನ ನಾವು ಆರಾಧನೆ ಎಂಬುದಾಗಿ ಅರಿತುಕೊಳ್ಳಬೇಕು. ಇಂದು ಆರಾಧನೆ ಸಂಗೀತ ವಾದ್ಯಗಳು ಮಾತ್ರವಲ್ಲದೆ ನಮ್ಮ ಬಾಯಿನ ಇಂಪಾದಂಥ ಸ್ವರವು ಅಥವಾ ದೊಡ್ಡ ದೊಡ್ಡ ಗದ್ದಲ ಮಾಡುವಂಥದ್ದು ಅಥವಾ ದೊಡ್ಡ ದೊಡ್ಡ ಲೈಟ್ಗಳನ್ನು ಬಿಟ್ಟು ಹೊಗೆಗಳನ್ನು ಆಡಿಸಿ ಈ ರೀತಿಯಾದಂಥ ಆರಾಧನೆ ಅಲ್ಲ. ಆರಾಧನೆ ಎನ್ನುವಂಥದ್ದು ನನ್ನನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳುವಂಥದ್ದು ಆಗಿದೆ. ಆರಾಧನೆಯಲ್ಲಿ ನಾವೊಂದು ಮನಪರಿವರ್ತನೆ ಹೊಂದುವವರಾಗಿದ್ದೇವೆ. ಆರಾಧನೆ ದೇವರ ಪ್ರಸನ್ನತೆಯನ್ನ ನಮ್ಮ ನಡುವೆ ಕರೆತಂದು ನಿಲ್ಲಿಸುವಂಥದ್ದಾಗಿದೆ. ಆರಾಧನೆಯಲ್ಲಿ ದೇವರು ಸಂಚರಿಸುವವರಾಗಿದ್ದಾರೆ. ಆರಾಧನೆಯಲ್ಲಿ ದೇವರು ಹೊಸ ಮಾರ್ಪಾಡನ್ನು ನಮ್ಮ ಜೀವಿತದಲ್ಲಿ ಮಾಡುವವರಾಗಿದ್ದಾರೆ. ನಾವು ಆರಾಧಿಸುವಾಗ, ದೇವರಿಗೆ ಮೆಚ್ಚುಗೆ ಆಗಿ ಆರಾಧಿಸುವಾಗ, ಸತ್ಯಭಾವದಿಂದ ಆರಾಧಿಸುವಾಗ, ದೇವರ ಸಮ್ಮುಖವನ್ನ ನಾವು ಸಮರ್ಪಿಸಿಕೊಂಡವರಾಗಿ ಆರಾಧಿಸುವಾಗ ಅವರ ಪಾದಪೀಠವಾದಂಥ ಈ ಭೂಮಿಯಲ್ಲಿ ಅವರೇ ನಮ್ಮನ್ನು ನೋಡುತ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಆರಾಧಿಸುವಾಗ ಇತರರನ್ನ ನಾವು ಮೆಚ್ಚಿಸುವವರಾಗಿರೋದಿಲ್ಲ, ಬದಲಾಗಿ ದೇವರ ಪ್ರಸನ್ನತೆಗೆ ಒಪ್ಪಿತವಾಗಿ ಆರಾಧಿಸುವವರಾಗಿದ್ದೇವೆ. ನಾವು ಆರಾಧಿಸುವಾಗ ನಮ್ಮ ಜೀವಿತದಲ್ಲಿ ದೇವರ ವಾಗ್ದಾನಗಳು ವಿಶೇಷವಾಗಿ ಮಾರ್ಪಾಡಾಗುವಂಥದ್ದಾಗಿದೆ. ನಾವು ಆರಾಧಿಸುವಾಗ ದೇವರು ನಮ್ಮ ಜೀವಿತವನ್ನು ಆಶೀರ್ವದಿಸಲಿಕ್ಕಾಗಿ ಒಂದು ದೊಡ್ಡ ತೀರ್ಮಾನವುಳ್ಳವರಾಗಿ ನಮ್ಮನ್ನ ಆಶೀರ್ವದಿಸುವಂತಹ ಆಲೋಚನೆ ಉಳ್ಳವರಾಗಿ ಇರ್ತಾರೆ. ಆರಾಧನೆ ಎನ್ನುವಂಥದ್ದು ದೇವರ ಆ ಸಿಂಹಾಸನವನ್ನು ಬಿಟ್ಟು ನಮ್ಮ ನಡುವೆ ಬಂದು ಸಂತೋಷಿಸುವಂಥದ್ದೇ ಆಗಿದೆ. ಇಂದು ನಮ್ಮ ಆರಾಧನೆಯಲ್ಲಿ ದೇವರನ್ನು ಕಾಣ್ತಾ ಇದ್ದೇವಾ ಅಥವಾ ಜನಗಳನ್ನು ಕಾಣ್ತಾ ಇದ್ದೇವಾ?
ಆರಾಧನೆ ಎನ್ನುವಂಥದ್ದು ಜನಗಳ ಕಿವಿಗಳಿಗೆ ಇಂಪಾಗುವಂಥ ರೀತಿಯಲ್ಲಿ ಹಾಡುವಂಥದ್ದು ಮಾತ್ರ ಅಲ್ಲ ಪ್ರಿಯ ದೇವರ ಮಕ್ಕಳೇ. ದೇವರ ಸಾನ್ನಿಧ್ಯವನ್ನ ನಮ್ಮ ಆರಾಧನೆ ತಲುಪ್ತಾ ಇದೆಯಾ ನಾವು ಆಲೋಚಿಸಬೇಕು. ವೈಯಕ್ತಿಕವಾಗಿ ದೇವರನ್ನು ಆರಾಧಿಸುವಂಥ ಸಮಯದಲ್ಲಿಯೂ, ಸಭೆಯಾಗಿ ಕೂಡಿ ಬರುವಂಥ ಸಮಯದಲ್ಲಿಯೂ, ಒಂದೊಂದು ಭಾಗದಲ್ಲಿಯೂ ಸಹ ನಾವು ನಮ್ಮನ್ನೇ ದೇವರಿಗೆ ಅರ್ಪಿಸಿಕೊಳ್ಳಬೇಕು. ನಮ್ಮನ್ನು ನಾವು ಅರ್ಪಿಸಿಕೊಳ್ಳದ ಹಾಗೆ ಗುಂಪಲ್ಲಿ ನಾವು ಒಬ್ಬರು ಎಂಬುದಾಗಿ ಹಾಡುವಂಥದ್ದಿದೆಯಲ್ವಾ, ಇದು ನಾವು ದೇವರ ಬಳಿಯಿಂದ ಪ್ರತ್ಯೇಕವಾಗುವಂಥದ್ದಾಗಿದೆ. ಒಂದೊಂದು ಆರಾಧನೆಯ ಸಮಯಗಳಲ್ಲೂ, ಒಂದೊಂದು ಆರಾಧನೆಯ ದಿನಗಳಲ್ಲಿಯೂ ಸಹ ನಮ್ಮಲ್ಲಿ ದೇವರು ವ್ಯತ್ಯಾಸಕರವಾದಂಥ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಒಂದೊಂದು ಆರಾಧನೆ ವೇಳೆಯಲ್ಲೂ ಸಹ ನಮ್ಮಲ್ಲಿ ಎಷ್ಟೋ ಕಾರ್ಯಗಳು ನಮ್ಮ ಜೀವಿತವನ್ನು ಬಿಟ್ಟು ಅಗಲುವಂಥದ್ದನ್ನು ದೇವರನ್ನ ಆರಾಧಿಸುವಂತಹ ಆ ಆರಾಧನೆ ಮಾಡುವಂಥದ್ದಾಗಿದೆ. ಇವತ್ತು ನಮ್ಮಲ್ಲಿ ಇಂತಹ ಆರಾಧನೆ ಇದೆಯಾ? ಪರಿಶುದ್ಧ ಗ್ರಂಥದಲ್ಲಿ ನಾವು ನೋಡಲ್ಪಡುತ್ತೇವೆ. ಭಕ್ತನಾದಂತಹ ಪ್ರವಾದಿಯಾದಂತಹ ಮೋಶೆ ದೇವರ ಸಮ್ಮುಖದಲ್ಲಿ 40 ದಿವಸ ಹಗಲು ರಾತ್ರಿ ಉಪವಾಸವಿದ್ದು ಕಾದುಕೊಂಡಿದ್ದಾರೆ. ಆದರೆ ಪಾಳೆಯದಲ್ಲಿ ಒಂದು ದೊಡ್ಡ ಆರಾಧನೆ ಶಬ್ದ. ಆ ಆರಾಧನೆ ಶಬ್ದವನ್ನು ನೋಡುವುದಾದರೆ ದೇವರಿಗೆ ಮೆಚ್ಚುಗೆಯಾದಂತಹ ಆರಾಧನೆ ಅಲ್ಲಿ ಇರಲಿಲ್ಲ. ಅವರು ಎರಕದ ಗೊಂಬೆಯನ್ನ ಮಾಡಿಕೊಂಡು, ಬಸವನ ಮೂರ್ತಿಯನ್ನ ಮಾಡಿಕೊಂಡು, ಅದಕ್ಕೆ ಧೂಪವನ್ನ, ಅದಕ್ಕೆ ಅಗ್ನಿಗಳನ್ನ, ಅದಕ್ಕೆ ದೊಡ್ಡ ದೊಡ್ಡದಾದಂತಹ ಶಬ್ದಗಳಿಂದ ಅವರು ಪಾಳೆಯದಲ್ಲೆಲ್ಲ ಒಂದು ಸಂಭ್ರಮದ ವಾತಾವರಣ ಉಂಟು. ಆ ಕತ್ತಲಿನ ನಡುವೆ ಅವರು ಹೊಗೆಯನ್ನು ಹಾಕಿಕೊಂಡು, ಬೆಂಕಿಯನ್ನು ಹಾಕಿಕೊಂಡು ಶಬ್ದವಾಗಿ ಕುಣಿದಾಡುತ್ತಾ, ಅವರು ನಟಿಸುತ್ತಾ ದೊಡ್ಡದಾದಂತಹ ರೀತಿಯಲ್ಲಿ ಶಬ್ದವನ್ನು ಮಾಡ್ತಾ ಇದ್ದಾರೆ. ದೇವರಾದಂಥ ಕರ್ತನು ಮೋಶೆಯನ್ನ ಎದ್ದು ಹೊರಡು, ನನ್ನ ಜನಗಳು ಕೆಟ್ಟು ಹೋದ್ರು ಎಂಬುದಾಗಿ ಹೇಳುವವರಾಗಿದ್ದಾರೆ. ಇಂದು ನಮ್ಮ ನಡುವೆ ಇರುವಂತಹ ಆರಾಧನೆ ಹೆಚ್ಚಾಗಿ ಇದೆ ತಾನೇ. ದೊಡ್ಡ ದೊಡ್ಡದಾಗಿ ಶಬ್ದವನ್ನು ಮಾಡುವಂಥದ್ದು, ಬೆಂಕಿ ಬಣ್ಣಗಳಿಂದ ಕೂಡಿದಂತಹ ಲೈಟ್ಗಳನ್ನು ಮೊಳಗಿಸುವಂಥದ್ದು, ಹೊಗೆಯನ್ನು ಆರಿಸುವಂಥದ್ದು, ಮಾತ್ರವಲ್ಲದೆ ಇತರರನ್ನು ಸಹ ಹೀಗೆ ಕುಣಿರಿ ಹಾಗೆ ಕುಣಿರಿ ಎಂಬುದಾಗಿ ಹೇಳಿ ಪ್ರೇರೇಪಿಸುವಂಥದ್ದು, ಇದೆಲ್ಲ ಆರಾಧನೆ. ಕೆಲವರು ಹೀಗೆ ಹೇಳುವಾಗ ದಾವೀದನು ಅಷ್ಟು ಅವನು ವಸ್ತ್ರವನ್ನ ಲೆಕ್ಕಿಸದ ಹಾಗೆ ಅಷ್ಟು ಚೆನ್ನಾಗಿ ದೇವರಿಗೆ ನರ್ತಿಸುತ್ತಾ ನಾಟ್ಯವಾಡಿದ್ನಲ್ವಾ ಎಂಬುದಾಗಿ ಹೇಳುತ್ತಾರೆ. ಹಾಗೆ ದಾವೀದನು ಆ ರೀತಿಯಲ್ಲಿ ಆರಾಧಿಸುವಾಗ ದಾವೀದನನ್ನು ಯಾರಾದರೂ ಪ್ರೇರೇಪಿಸಿದ್ರ ಹೀಗೆ ನೀವು ಆರಾಧನೆ ಮಾಡ್ರಿ ಎಂಬುದಾಗಿ ಹೇಳಿ? ಇಲ್ಲ. ಅದು ದಾವೀದನ ಮನೋಲ್ಲಾಸಕ್ಕಾಗಿ ಅವನ ಅಂತರ್ಯದಲ್ಲಿ ಉಕ್ಕಲ್ಪಟ್ಟು ಅವನ ಹಾಗೆ ನೃತ್ಯ ಮಾಡಿದ, ಹಾಗೆ ಆರಾಧನೆ ಮಾಡಿದ. ಇವತ್ತು ನಾವು ಆರಾಧನೆ ಮಾಡುವಾಗ ಒಬ್ಬರ ಪ್ರೇರೇಪಣೆಯಿಂದ ಆರಾಧನೆ ಮಾಡಬಾರ್ದು. ನಿಮ್ಮ ಆತ್ಮದ ಪ್ರೇರೇಪಣೆಯಿಂದ, ನಿಮ್ಮ ಆತ್ಮಕ್ಕೆ ಸತ್ಯವಾಗಿ, ನಿಮ್ಮ ಸಂತೋಷಕ್ಕನುಸಾರವಾಗಿ ನೀವು ದೇವರನ್ನ ಸಂತೋಷಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆತ್ಮದ ಅನುಸಾರವಾಗಿ ನೀವು ದೇವರನ್ನು ಆರಾಧಿಸುವಾಗಲೇ ದೇವರು ನಿಮ್ಮಲ್ಲಿ ಸಂತೋಷಿಸುವವರಾಗಿ ಇದ್ದಾರೆ. ಈಗ ಕೆಲವರು ಅದನ್ನೇ ಉದಾಹರಣೆಯಾಗಿ ಇಟ್ಟುಕೊಳ್ಳುತ್ತಾರೆ. ದಾವೀದನು ಹೀಗೆ ಮಾಡಿದ, ಹಾಗಾಗಿ ನಾವು ಹೀಗೆ ಮಾಡೋಣ, ನಾವು ಹೀಗೆ ಡ್ಯಾನ್ಸ್ ಮಾಡೋಣ, ನಾವು ಹೀಗೆ ನೃತ್ಯವನ್ನು ಮಾಡೋಣ, ನಾವು ಈ ರೀತಿಯಲ್ಲಿ ಮಾಡೋಣ ಎಂಬುದಾಗಿ ಹೇಳಿ. ಹಾಗಾದ್ರೆ ನೋಡುವುದಾದ್ರೆ ದಾವೀದ ಅವನು ಕುರಿಯನ್ನು ಕಾಯುವಂತ ಸಮಯದಲ್ಲಿ ಸಿಂಹಗಳು ಬಂದು ಅಥವಾ ಕರಡಿಗಳು ಬಂದು ಆ ಕುರಿಯನ್ನ ತಿನ್ನುವಂತಹ ಸಮಯದಲ್ಲಿ ಅವುಗಳ ಬಾಯಿಯನ್ನ ಸಿಗಿಳಿ ಅವುಗಳ ಬಾಯಿಗಳಿಂದ ಕುರಿಗಳನ್ನ ಕಿತ್ತುಕೊಂಡು ಬರ್ತಾ ಇದ್ದ. ಇಂದು ಒಂದು ನಾಯಿಯನ್ನಾದರೂ ಒಡೆದು ಹಾಕುವಂತ ಶಕ್ತಿ, ಒಂದು ನಾಯಿಯ ಬಾಯಿಯನ್ನಾದರೂ ಸಿಗಿಳುವಂತ ಶಕ್ತಿ ಇವತ್ತು ಅನೇಕರಲ್ಲಿ ಇದೆಯಾ? ದಾವೀದನಿಗೆ ಉದಾಹರಣೆಯಾಗಿ ಕೊಟ್ಟುಕೊಳ್ಳುವಂಥವರು ಒಂದು ನಾಯಿ ಬಾಯಿಯನ್ನು ಸಿಗಿಳುವಂತ ಶಕ್ತಿ ಇಲ್ಲ ನೋಡ್ರಿ. ಇದನ್ನ ನಾವು ಆಲೋಚಿಸಬೇಕು. ದಾವೀದನಿಗೆ ಇದ್ದಂತಹ ಒಂದು ವೈರಾಗ್ಯ, ಅವನ ಆತ್ಮದಲ್ಲಿದ್ದಂತಹ ಆ ವೈರಾಗ್ಯದಿಂದ ಅವನ ಆರಾಧಿಸಿದನು ವಿನಃ ಇತರರು ಸಹ ನನ್ನ ಹಾಗೆ ಮಾಡಬೇಕೆಂಬುದಾಗಿ ಹೇಳಿ ಅವನು ಹಾಗೆ ಆರಾಧಿಸಲಿಲ್ಲ. ಅವನು ದೇವರನ್ನ ಮೆಚ್ಚಿಸಲಿಕ್ಕೋಸ್ಕರವಾಗಿ ಅವನ ಆಂತರದಲ್ಲಿ ಬಂದ ಪ್ರಕಾರವಾಗಿ ಆ ಸ್ತೋತ್ರವನ್ನ, ಆ ಘನತೆಯನ್ನು ದೇವರಿಗೆ ಅರ್ಪಿಸಿಕೊಂಡವನಾಗಿ ಆರಾಧಿಸಿದ. ಇಂದು ನಾನು ಕುಣಿಯುವ ಹಾಗೆ ಕುಣಿಯಿರಿ, ನಾನು ಹೇಳುವ ಹಾಗೆ ಹೇಳಿರಿ, ಒಂದು ಖರ್ಚಿಪ್ಪನ್ನು ತೆಗೆದು ಹೀಗೆ ಹೀಗೆ ಸುತ್ತಿ 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 ನಾನು ಹೇಳುವ ಹಾಗೆ ಆರಾಧನೆ ಮಾಡ್ರಿ. ಇದೆಲ್ಲವೂ ಎಲ್ಲಿಂದ ಬಂದಂತ ಆರಾಧನೆ? ಇದು ದೇವರಿಂದ ಬಂದಂತ ಆರಾಧನೆಯ? ದೇವರು ಹೇಳಿಕೊಟ್ಟಂತ ಆರಾಧನೆಯ? ಈ ಆರಾಧನೆಗಳು ದೇವರ ಸಮ್ಮುಖವನ್ನು ತಲುಪ್ತಾ ಇದೆಯಾ? ಇದು ದೇವರಿಗೆ ಮೆಚ್ಚುಗೆಯಾಗಿದೆ? ಈ ಆರಾಧನೆಯಲ್ಲಿ ದೇವರನ್ನು ಸಂತೋಷಿಸ್ತಾ ಇದ್ದೇವಾ? ನಮ್ಮ ಸಂತೋಷಕ್ಕನುಸಾರವಾಗಿ ನಮ್ಮ ಇಷ್ಟ ಬಂದ ಹಾಗೆ ಮಾರ್ಪಡಿಸಿಕೊಂಡು, ನಮ್ಮ ಇಷ್ಟ ಬಂದ ಹಾಗೆ ಕುಣಿದು, ನಾನು ಕುಣಿಯುವ ಹಾಗೆ ನೀವು ಕುಣಿಯಿರಿ, ನಾನು ಕೈಯನ್ನ ಹಾಡಿಸುವ ಹಾಗೆ ನೀವು ಕೈಯನ್ನು ಆಡಿಸ್ರಿ, ಒಂದು ಖರ್ಚಿಪ್ಪನ್ನು ತೆಗೆದುಕೊಂಡು ನಾನು ಹೇಗೆ ಮಾಡ್ತೇನೆ ಹಾಗೆ ನೀವು ಮಾಡ್ರಿ. ಇದು ಆ ಸಮಯದಲ್ಲಿ ಮಾತ್ರವೇ ಸಂತೋಷವನ್ನು ಕೊಡುವಂಥದ್ದಾಗಿ ಇರ್ತದೆ.
ಆ ಆರಾಧನೆ ಮುಗಿದ ನಂತರದಲ್ಲಿ ಆ ಸಂತೋಷ ಅವರಲ್ಲಿ ಇರುತ್ತದಾ? ಆ ಆರಾಧನೆ ಮುಗಿದ ನಂತರದಲ್ಲಿ ಅವರು ಬಂದಂತ ಆ ದುಃಖ ಹೋಗಿರ್ತದ? ನೋಡುವುದಾದ್ರೆ ಇಲ್ಲ. ಹಾಗಾದ್ರೆ ಈ ಆರಾಧನೆ ಎಲ್ಲಿಗೆ ಹೋಯಿತು? ಅಂದು ಆರೋನನ ಮುಖಾಂತರವಾಗಿ ಈ ಇಸ್ರಾಯೇಲರೆಲ್ಲರೂ ಸಹ ಆ ಎರಕದ ಮೂರ್ತಿಯನ್ನು ತೆಗೆದುಕೊಂಡ್ರು, ಅವರು ಒತ್ತುಕೊಂಡ್ರು, ಅವರು ಉಂಡರು, ಕುಣಿದರು, ಕುಡಿದರು, ಕುಣಿದಾಡಿದರು. ನೋಡುವುದಾದರೆ ಏನಾದರೂ ಒಂದು ವ್ಯತ್ಯಾಸ ಅವರ ಜೀವಿತದಲ್ಲಿ ನಡೀತಾ? ಒಂದು ಮನಪರಿವರ್ತನೆ ಅವರಲ್ಲಿ ಉಂಟಾಯ್ತಾ? ಅವರು ಉಂಡ್ರಲ್ವಾ, ಅವರು ಕುಡಿದ್ರಲ್ವಾ, ನಂತರದಲ್ಲಿ ಆ ಬೊಂಬೆಯನ್ನ ಎತ್ತಿಕೊಂಡು ಕುಣಿದಾಡಿದ್ರಲ್ವಾ, ಹೊಗೆಗಳನ್ನು ಹಾರಿಸಿದ್ರಲ್ವಾ, ಅಷ್ಟು ಮಟ್ಟಕ್ಕೆ ಅವರು ಕುಣಿದ್ರು. ಒಬ್ಬರಲ್ಲೂ ಸಹ ಮಾನಸಾಂತರ ಉಂಟಾಯ್ತಾ? ಒಬ್ಬರಾದ್ರೂ ಸಹ ಅದರಿಂದ ಅವರು ಆಶೀರ್ವದಿಸಲ್ಪಟ್ರ? ಇಲ್ಲ. ಇಂದಿನ ಆರಾಧನೆಗಳು ಸಹ ಹೀಗೆ. ನಾವು ದೇವರನ್ನ ಮೆಚ್ಚುಗೆ ಆಗಿ ಆರಾಧಿಸುವಂತವರಾಗಿರ್ಬೇಕು ವಿನಃ ಮನುಷ್ಯರನ್ನ ಮೆಚ್ಚಿಸುವರಾಗಿ ಆರಾಧಿಸಬಾರದು. ಆರಾಧನೆ ಎನ್ನುವಂಥದ್ದು ನಿಮ್ಮೊಬ್ಬೊಬ್ಬರಿಗೂ ಸಹ ವೈಯಕ್ತಿಕವಾದಂತಹ ದೇವರ ಸಂಬಂಧವನ್ನು ಕೂಡಿಸಿಕೊಳ್ಳುವಂಥದ್ದಾಗಿದೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನೀವು ಆರಾಧಿಸುವಾಗ ಸಭೆಯಾಗಿ ಕೂಡಿ ಬರುವಂಥ ಸಮಯದಲ್ಲೇ ಆಗಿರ್ಬೋದು, ವೈಯಕ್ತಿಕವಾಗಿ ಇರ್ಬೋದು, ನಿಮ್ಮ ಹೃದಯವನ್ನ ದೇವರಿಗೆ ಯಜ್ಞಪೀಠವಾಗಿ ಸಮರ್ಪಿಸಿಕೊಳ್ಳ್ರಿ. ಸ್ತೋತ್ರಗಳೆನ್ನುವಂಥ ಓರಿಗಳನ್ನ ದೇವರಿಗೆ ಸಮರ್ಪಿಸಿಕೊಳ್ಳ್ರಿ. ನಿಮ್ಮಲ್ಲಿ ದುಃಖವಿದೆಯೋ, ಕಣ್ಣೀರಿದೆಯೋ, ವೇದನೆ ಇದೆಯೋ, ಅವೆಲ್ಲವನ್ನೂ ಸಹ ಆ ಯಜ್ಞಪೀಠದ ಮೇಲೆ ಸುರಿದು ಬಿಡ್ರಿ. ದೇವರು ನಿಮ್ಮಲ್ಲಿ ದುಃಖವನ್ನ ಕೊಡುವಂಥದ್ದಾಗಿರುವುದು, ಸಂತೋಷವನ್ನು ಕೊಡುವಂಥದ್ದಾಗಿದ್ರೂ ಸಹ ಅವರು ನಿಮ್ಮ ಆಂತರದಲ್ಲಿ ಆರಾಧನೆ ಮುಖಾಂತರವಾಗಿ ಆ ಒಲುಮೆಯನ್ನ ಸುರಿಸುವವರಾಗಿ ಇದ್ದಾರೆ. ಅವರಿಂದ ಬರುವಂಥ ಅಭಿಷೇಕ ನಿಮ್ಮನ್ನೇ ನಿಮ್ಮ ದುಃಖದಿಂದಾಗಿ ನೀವು ಬೀಳುವಂತೆ ಮಾಡುವುದಿಲ್ಲ. ಅವರಿಂದ ಬರುವಂಥ ಸಂತೋಷ ತಿರುಗಿ ನೀವು ದುಃಖದವನ್ನು ಅನುಭವಿಸುವಂಥ ಸಮಯದಲ್ಲೂ ಸಹ ನಿಮ್ಮನ್ನು ಲಜ್ಜೆಗಿಡುವ ಹಾಗೆ ಮಾಡುವುದಿಲ್ಲ. ಆದ ಕಾರಣ ದೇವರನ್ನು ಸತ್ಯದಿಂದ ಆರಾಧಿಸೋಣ. ಇತರರ ಪ್ರೇರೇಪಣೆಯಿಂದ ಆಗಲ್ಲ, ನಾವು ಪವಿತ್ರಾತ್ಮ ಪ್ರೇರಿತರಾಗಿ ಹೊಸ ರೀತಿಯಲ್ಲಿ ದೇವರನ್ನು ಆರಾಧಿಸುವವರಾಗಿ ಇದ್ದೇವೆ. ನೀವು ಇತರರ ಹಾಗೆ ಇರದ ಹಾಗೆ ಕರ್ತನಾದ ಯೇಸುವಿನ ಹಾಗೆ ಇರಲಿಕ್ಕೋಸ್ಕರವಾಗಿ ಕರೆದಿದ್ದೀರಾ. ದೇವರಾಗಿರುವ ಯೇಸು ನಮಗೆ ಹೇಳಿಕೊಟ್ಟಿದ್ದಾರೆ, ನಾವು ಹೊಸದಾದಂಥ ರೀತಿಯಲ್ಲಿ ದೇವರನ್ನು ಸೇವಿಸುವವರಾಗಿದ್ದೇವೆ. ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸುವವರಾಗಿದ್ದೇವೆ. ಇಂತಹ ಆರಾಧನೆಯಲ್ಲಿ ನಾವು ಕರ್ತನ ಜೊತೆಯಲ್ಲಿ ಸಾಗುವಾಗ ಕರ್ತನು ನಿಜವಾಗಿಯೂ ಸಹ ನಿಮ್ಮ ಮುಖಾಂತರವಾಗಿ ಅನೇಕ ಜನಾಂಗಗಳನ್ನು ಆಶೀರ್ವದಿಸುವವರಾಗಿದ್ದಾರೆ. ದೇವರಾಗಿರುವಂಥ ಯೇಸು ಕರ್ತನು ತಾನೇ ಈ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಚಿತ್ತವಿರೋದಾದರೆ ನಾವು ಮುಂದಿನ ದಿನಮಾನಗಳಲ್ಲಿ ಮುಂದುವರಿದ ದೇವರ ವಾಕ್ಯವನ್ನು ಧ್ಯಾನಿಸುವ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.